ಫೋನ್ಪೇ ಮಾಡ್ತೀವಿ, ಊಟ ಕಳಿಸಿ ದಯವಿಟ್ಟು. ಹೌದು, ಅಂತ ಚೆನ್ನಾಗಿದೆ ಅನಿಸ್ತು. ಏನು ಕಾಲ್ ನೋಡೋದ್ರು. ಹಾಯ್, ಗುಡ್ ಮಾರ್ನಿಂಗ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ದಾಕ್ಷ್. ನಾವಿವತ್ತು ಫ್ಯಾಮಿಲಿಯವರೆಲ್ಲ ಸೇರಿ ಬನ್ನೇರುಘಟ್ಟ ಹೋಗ್ತಾ ಇದ್ವಿ. ನ್ಯಾಷನಲ್ ಪಾರ್ಕ್ ನೋಡ್ಕೊಂಬರೋಣ ಅಂತ, ಹಾಗೆ ಟಿಫನ್ ಮಾಡೋಣ ಅಂತ ವಿಷ್ಣುಪ್ರಿಯ ಉಡುಪಿ ಇಲ್ಲಿ ನಾವು ಇಡ್ಲಿ ವಡೆ ಪೊಂಗಲ್ ಹಾಗೆ ಮಸಾಲೆ ದೋಸೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಮೋಸ್ಟ್ ಪ್ರಿಫರಬಲ್ ಕಾಫಿ ಟೀ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನೀವು ಟ್ರಾವೆಲ್ ಮಾಡ್ತಿದ್ರೆ ಎಷ್ಟು ಟ್ರೈ ಅದು ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆ ಸ್ಟಾಪ್ ಕೂಡ ಇದೆ. ಸೊ ನೆಕ್ಸ್ಟು ನಾವು ಮಕ್ಕಳಿಗೆ ಟಾಯ್ಸ್ ಪರ್ಚೇಸ್ ಏನು ಮಾಡ್ತಾವ್ರೆ? ಅಲ್ವಾ ಪಾರ್ಕಿಂಗ್ ಎಲ್ಲ ಮೇಡಮ್. ಎಲ್ಲಿ ಪಾರ್ಕಿಂಗು? ಸೊ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಬೆಂಗಳೂರಿಗೆ ಎಂಟ್ರಿ ಆಗಿ ಎಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಹುಡುಕೊಂಡು ಟಿಕೆಟ್ ಕೌಂಟ್ರ್ ಹತ್ರ ಹೋದ್ವಿ. ಅಲ್ಲಿ ನಾವು ಸಫಾರಿಗೆ ಟಿಕೆಟ್ ತಗೊಂಡು ಫಸ್ಟ್ ಹೋಗಿದ್ದೆ ನಾವು ಝೂಗೆ. ಝೂಗೆ ಬಂದಿದ್ದೀವಿ. ಫಸ್ಟು 3:30ಗೆ ಸಫಾರಿ ಇದೆ. ಸೊ 3:30 ಅಷ್ಟೊತ್ತಿಗೆ ನಾವು ಬಟರ್ಫ್ಲೈ ಝೂ ಮತ್ತು ಅನಿಮಲ್ ಝೂನ ನೋಡಿಕೊಂಡು ಸಫಾರಿಗೆ ಹೋಗಬೇಕು. ಎಸ್, ನಮ್ಮ ಮಾವ ಅವರು ನೋಡ್ತಾ ಇದ್ದೀನಿ. ಮಿಂಕು ಜಿರಾಫಿ ಮಮ್ಮಿ ಮಿಂಕು. We are sitting at giraffe. Yes. ಸಿಗಲ್ಲ. ಪವ ಟೈಗರ್ ಎಬ್ಬಸು ಪವ. ಇನ್ನೊಂದೆರಡು ಟೈಗರ್ ಇಕ್ಕವ್ರೆ. ಅಂತ ಬೇರು ಮಾಷ ಅಂಡ್ ದ ಬೇರ್. ಹೋಗಿ ಒಳಗಡೆ. ಇಲ್ಲಿ ಯಾರು ಮಾಷ ಒಳಗೆ ಹೋಗ್ಬೋದು. ಮೈರಾ ಭಾಷಾ ದಿಸ್ ಸೈಡ್ ನೋಡಿ. ಬ್ರೌನ್ ಕಲರ್ ಬರೋದು. ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ಅಲ್ಲ, ನೋಡಿ ನೋಡಿ. ಶಿಮಾ ಬರ್ರಿ ಹುಡುಗರು ನೀರು ತೋರಿಸ್ಕೊಳ್ಬೇಕ ಬಾನಿ. ಹಿಂಗೆ ತಗೊಳ್ಳೋಣ. ಎಸ್, ಬನ್ನಿ. ಇಲ್ಲಿ ಪುತ್ತ ಕೊಡಿ, ಒಂದು ಅತ್ತೆ ಪುತ್ತ ಕೊಡಿ. ಥ್ಯಾಂಕ್ ಯು. ಮಲಗಿಸುತ್ತಲ್ವಾ? ಆಮೇಲೆ ಗಂಟೆ ಒಳಗೆ ಎಷ್ಟು ನೀರು ಇರ್ತವೆ. ಬರ ಇಲ್ಲಿ ಚಿಕ್ಕ ಚಿಕ್ಕ ಯಾರ ಥರ ಅತ್ತೆ? ಬಾಡಿ ಬಿಲ್ಡರ್.
ನೋಡ್ತೀನಿ ಬಿಡಿ. ಏನಿದೆ ಚಿರತೆ ಇದೆ ಅಂತೆ, ನೋಡಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಬಿಸಿಲಿದೆ ಫ್ರೆಂಡ್ಸ್. ಇಫ್ ಎನಿವನ್ ಪ್ಲ್ಯಾನಿಂಗ್ ಟು ಬನ್ನೇರುಘಟ್ಟ, ಪ್ಲೀಸ್ ಈ ಸೀಸನ್ ಬಿಟ್ಟು ಬನ್ನಿ. ಮಕ್ಕಳನ್ನೆಲ್ಲ ಕರ್ಕೊಂಡು, ಪಾಪ ಹಿಂಸೆ ಆಗುತ್ತೆ. ಸೊ ಇಲ್ಲಿ ಬಂದು ಬರ್ಡ್ಸ್ ನೋಡ್ತಾ ಇದ್ದೀವಿ. ಸಮ್ ವೆರೈಟೀಸ್ ಆಫ್ ಬರ್ಡ್ಸ್. ಅಲ್ಲಿ ಕಾಣಿಸ್ತಿದೆಯಾ? ತುಂಬ ಸುಸ್ತಾಗಿದೆ ನನಗಂತೂ. ಈಗ ಆಲ್ರೆಡಿ 2:30, ನಾವು 3:30ಗೆ ಸಫಾರಿಗೆ ಹೋಗಬೇಕು. ಸೊ ಅಷ್ಟೊತ್ತಿಗೆ ಬರ್ಡ್ಸು ಹಾಗೆ ಇದು ಬಟರ್ಫ್ಲೈದು ನೋಡ್ಕೊಂಡು ಬರಬೇಕು. ಅದು ಕಾಗೆನಾ ಇಲ್ವಾ ಅಂತ ಗೆಸ್ ಮಾಡ್ತಿದ್ದಾರೆ. ಮೇ ಬಿ ಕಾಗೆನೇ. ವೈಟು ಬ್ಲ್ಯಾಕ್ ಎರಡು ಇದೆಯಲ್ಲ, ಅದಕ್ಕೋಸ್ಕರ ಅದನ್ನು ಒಂದಿದೆ. ಎಸ್, ಮೈರಾ ಹಾಯ್ ಮಾಡು. ಇದು ಒಂದೇ ಪ್ರಾಣಿ ಇಷ್ಟೊತ್ತಿಗೆ ಓಡಾಡ್ತಿರೋದು. ನಾವು ಬಂದಿರೋ ಟೈಮಿಗೆ ಎಲ್ಲ ಸ್ಲೀಪಿಂಗ್ ಮೋಡಲ್ಲಿದ್ದಾವೆ. ಸೊ ಇಟ್ಸ್ ಕ್ಲೈಂಬಿಂಗ್. ವಾವೇನು ಸಖತ್ತಾಗಿ ಹತ್ತಿದೆ, ಸಖತ್ತಾಗಿದೆ. ಪೀಕಾಕ್ ಇದೆ ನೋಡಿ ಫ್ರೆಂಡ್ಸ್ ಅಲ್ಲಿ. ಎಸ್, ಶಿವ ಪೀಕಾಕ್. We are out from the zoo. ಪವನ್, ಇಲ್ಲಿ ಹೇಗಿತ್ತು ಝೂ ಎಕ್ಸ್ಪೀರಿಯನ್ಸ್? ಸೂಪರ್, ಫೈನ್, ಎಕ್ಸ್ಟ್ರಾರ್ಡಿನರಿ. ಬಟ್ ಟೈಮಿಂಗ್ ಸರಿ ಹೋಗ್ಲಿಲ್ಲ ಅಲ್ಲ? ಯಾವಾಗ ಬರ್ಬೇಕು ನಾವು? ಬೆಳಗ್ಗೆ ಓಡ್ ಬಂದ್ಬಿಡು. ನೀಟಾಗಿ ಚೆನ್ನಾಗಿದೆ ಅನ್ನಿಸ್ತು. ಹೇ ಹೇಳಿ ಅಂತೆ. ತುಂಬಾ ಚೆನ್ನಾಗಿದೆ. ಆದ್ರೆ ನಾವು ಟೈಮ್ ಸರಿ ಇಲ್ಲ. ತುಂಬಾ ಚೆನ್ನಾಗಿದೆ. ನೀವು ಬೇಗ ಬನ್ನಿ. ಬನ್ನೇರುಘಟ್ಟಕ್ಕೆ ಖಂಡಿತ ಬನ್ನಿ, ಭೇಟಿ ಕೊಡಿ. ನಾವು ಸಿಗ್ತೀವಿ. ಮಕ್ಳುಗಳು ತುಂಬಾ ಖುಷಿ ಪಡ್ತಾರೆ. ಓಕೆ, ಏನೇನಿದೆ ಅಂತ ಅದೆಲ್ಲ ಇವಾಗ ವಿಡಿಯೋದಲ್ಲಿ ಬಿಡ್ತೀವಿ. ಅನ್ನ ಕೊಡಿ ಸರ್, ಹೊಟ್ಟೆ ಹಸ್ತಿದೆ. ತುಂಬಾ ಓಡಾಡಿ ಹೊಟ್ಟೆ ಹಸ್ತಿದೆ. ಕಾಲೆಲ್ಲ ನೋವ್ತಿದೆ. ತಕ್ಷಣಕ್ಕೆ ಅಮೃತವನ್ನೇ ಕೊಡ್ತೀವಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇವಿ ಚ ಪಾರ್ವತಿ ಅನ್ನಂ ಪರ್ವತ ರೂಪೇಣ ಪಾಹಿಮಾಂ ಪರಮೇಶ್ವರಿ ಅಂತ ಕೇಳ್ಕೊಂತ ಇದೀವಿ. ಊಟ ಯಾರಾದ್ರೂ ಎಲ್ಲರೂ ಹತ್ರದಲ್ಲಿದ್ರೆ ದಯವಿಟ್ಟು ಕರೀರಿ, ನಾವು ಬಂದು ಊಟ ಮಾಡ್ತೀವಿ. ಖಂಡಿತ ಖುಷಿ ಪಡ್ತೀವಿ. ಯಾರು ಊಟ ಹಾಕ್ತಾರೋ ಅವರಿಗೆ 11 ರೂಪಾಯಿ ಫೋನ್ ಪೇ ಮಾಡ್ತೀವಿ. ಊಟ ಕಳಿಸಿ ದಯವಿಟ್ಟು. ಹೌದು, ಸುಸ್ತಾಗಿದ್ದೀವಿ. ನೀರು ಕುಡಿಬೇಕು, ಊಟ ಮಾಡಬೇಕು, ಹಂಗೆ ಫ್ರೆಶ್ ಅಪ್ ಆಗಬೇಕು. ನಮ್ಮ ಮಾವ ಅವ್ರು ನಮ್ಮ ಅತ್ತೆಗೆ ಲೈನ್ ಹೊಡಿಬೇಕು, ಪ್ರಪೋಸ್ ಮಾಡಿ. ನಿನ್ನೆ ವ್ಯಾಲೆಂಟೈನ್ಸ್ ಡೇ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಹುಲಿ ಎದುರಿಗೆ ಪ್ರಪೋಸ್ ಮಾಡ್ತಾ ಇದ್ದೀವಿ. ಅಲ್ಲ, ಅದನ್ನ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಬಂತು. ರೋಸ್ ಎಲ್ಲ ಕೊಟ್ಟು ಯಾರಿಗೆ ಪ್ರಪೋಸ್ ಮಾಡ್ತಾ ಇದ್ದೀರಾ? ನಮ್ಮ ಹಸ್ಬೆಂಡ್ಗೆ ಪ್ರಪೋಸ್ ಮಾಡ್ತಾ ಇದ್ದೀವಿ. ಆಫ್ಟರ್ 30 years ಮೇಲೆ ಮತ್ತೆ ಲವ್ ಪ್ರಪೋಸಲ್ ಇಕ್ತಾ ಇದ್ದಾರೆ. ಅದು ನಮ್ಮ ಅತ್ತೆ ಕಡೆಯಿಂದ. ರೆಡ್ ರೋಸ್ ಕೊಡೋದ, ವೈಟ್ ರೋಸ್ ಕೊಡೋದ? ಹುಲಿ ಫಸ್ಟ್ ಹುಲಿ ನಿಲ್ಸೋಣ. ಅಲ್ಲ ಅತ್ತೆ, ಈಗ ವೈಟ್ ರೋಸ್ ಕೊಟ್ರೆ ಸರಿ ಹೋಗಲ್ಲ ಅಲ್ಲ, ರೆಡ್ ರೋಸ್ ಕೊಟ್ರೆ
ಒಂದು ನಿಮಿಷ ಬಿಸಿಲು ಕೊಟ್ಟು ವೈಟ್ ರೋಸ್ ಕೊಟ್ಟು ಪೀಸ್ ಆಗಿರೋಣ ಅಂತ. ಪೀಸ್ ಆಗಿರೋಣ, ಪೀಸ್ ಬೇಡ, ಪೀಸ್ ಇಷ್ಟು ವರ್ಷ ಪೀಸ್ ಆಗಿದ್ವಿ, ಪೀಸ್ ಆಗೋಣ. ಅದಕ್ಕೆ ಪೀಸ್ ಆಗಿರೋಣ ಅಂತ ಹೇಳಿ ವೈಟ್ ರೋಸ್ ಕೊಡೋಣ. ಓಕೆನಾ? ಓಕೆ. ನೀವು ಇವ್ರೇನು ವೀಕ್ಷಕರು ಹೇಳ್ಬೇಕು, ನೀವು ಏನು ಮಾಡಿದ್ರೆ ಏನು ಮಾಡಿದ್ರೆ ಸರಿ ಹೋಗುತ್ತೆ, ಯಾವ ಥರ ಪ್ಯಾಚ್ ವರ್ಕ್ ಮಾಡೋದು ಅಂತ ಅಲ್ವಾ ಅತ್ತೆ? ಪ್ರಪೋಸಲ್ಗೆ ಒಂದು ಐಡಿಯಾ ಕೊಡಿ. ಸೊ ಬೆಸ್ಟ್ ಐಡಿಯಾ ಕೊಟ್ಟವ್ರಿಗೆ ಮನಿ ಬೇಟೆ, ಮನಿ 11 ರೂಪಾಯಿ ಹೇಳಿ ಮತ್ತೆ ನಿಮ್ಮ ಬಾಯಿಂದ 11 ರೂಪಾಯಿ ಫೋನ್. ಹಂಗೆಲ್ಲ ಬೇಡ ಸರ್, ಖುಷಿ ಪಡ್ತೀವಿ, ನಿಮ್ಮ ಹಾರೈಸ್ತಾರೆ, ಖುಷಿ ಪಡ್ತೀವಿ. ಅರೆ ಇವಾಗ ಜನ ಎಲ್ಲ ಖುಷಿ ಇಷ್ಟಪಡಲ್ಲ, ದುಡ್ಡೇ ಇಷ್ಟಪಡೋದು. ನೀವೇ ನಮಗೆ ಕಳಿಸ್ಬಿಡಿ ದುಡ್ಡನ್ನ. ನೀವೇ ನಮಗೆ ಎಲ್ಲ ಅಭಿಮಾನಿಗಳು ಸೇರಿ, ಅಭಿಮಾನಿಗಳು ಆಗಿಲ್ಲ, ಬರೀ ಫಾಲೋವರ್ಸು ಒಬ್ಬೊಬ್ರು ನಮ್ಮ ಹೆಸರಿಗೆ 100 ರೂಪಾಯಿ ಕಳಿಸ್ತೀವಿ. ಹ್ಯಾಪಿಯಾಗಿ ಏನು ಮಾಡೋಣ, ಅದರಲ್ಲಿ ಪ್ಲೇಸ್ಗಳಿಗೆ ಹೋಗಿ ಹಿಂದೆನೇ ಬರ್ತಿದ್ದಾರೆ ಮಾವ ಅವರು. ಸೊ ಅತ್ತೆ ಅವ್ರು ಹೆದ್ರಕೊಂಡು ಹೋಗ್ತಾವ್ರೆ. ಹಾಗೆ ನಾವು ಇವತ್ತು ಮಯೂರ ವನಶ್ರೀ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಊಟ ಕೊಡ್ತೀನಿ, ತಿನ್ನು ಮುಗಿಸ್ಕೊಂಡು ಮತ್ತೆ 3:30ಗೆ ಸಫಾರಿ ಇದೆ, ಮತ್ತೆ ಹೋಗಬೇಕು. ಊಟ ಮುಗಿಸ್ಕೊಂಡು ಜೀಪ್ ಬುಕ್ ಮಾಡ್ಕೊಂಡಿದ್ದು ಹೋಗ್ತಾ ಇದ್ದೀವಿ ಜೀಪ್ ಹತ್ತಕ್ಕೆ. ನಮ್ಮ ಜೀಪ್ ಬಂತು, ರೆಡಿ ಟು ರೈಡ್. ರಯ್ಯ ಚಿಕ್ಕು ಇದು ನಮ್ಮೇಲೆ ಅಲ್ವಾ? ಕಾಣ್ತವೆ ಎಲ್ಲ ಬೌಂಡ್ರಿ ನಮ್ದು ಸ್ಮಾಲ್ ಬೌಂಡ್ರಿ. ಇದ್ರ ತರ ಅಲ್ಲ, ಸ್ಮಾಲ್ ಬೌಂಡ್ರಿ ಕೊಡ್ಸೋಣ. ಇದೇ ಅಲ್ಲಿ ಕೊಟ್ಟಿಲ್ಲ, ಇದು ಇಳಿಸ್ಕೋ, ಗ್ಲಾಸ್ ಇಳಿಸ್ಕೋ. ಏನಪ್ಪ ಏನು ಅಲ್ಲಿ ಸಿಗುತ್ತೆ. ಈಗ ಯಾರೋ ಒಬ್ರು ಇಳಿಯೋದು ನೋಡೋದು ಆ ಥರ ಮಾಡಿದ್ರೆ ನಮ್ದು ಓನ್ ವೆಹಿಕಲ್ ಇಲ್ಲಿ ಬಿಡ್ತಾರೆ, ಇಲ್ಲಿ ಇಳಿಯಕ್ಕೆ ಬಿಡಲ್ಲ ಗಾಡಿ ನೋಡಪ್ಪ. ನಂಗೆ ಈ ತರ ಆನೆಗಳು ನೋಡಕ್ ಫೇವ್ರೇಟ್. ಇಲ್ಲಿ ನೋಡು ಅಲ್ಲಿ ಆನೆ, ಅಲ್ಲಿ ಫೈನಲಿ ಅಲ್ಲಿ ಅಲ್ಲಿ ಆನೆ ಆನೆ ತಕ್ಕೋ ದಕ್ಷ ಅಲ್ಲಿ ನೋಡಪ್ಪ. ಮಿಂಕು ಅಲ್ಲಿ ನೋಡು ಎಲಿಫೆಂಟು. ಅದು ಮಯೂರು ನೋಡಿ ಗುರ ಐತೈತೆ ಹಾಕೋತೀರಿ. ನುಡಿಯೇ ಕನ್ನಡ ನುಡಿ. ಅಲ್ಲಿ ಫ್ಲವರ್ ಟೈಗರ್ ಅಂತ ತೋರಿಸ್ಬಿಡಿ ಅಣ್ಣ ಹತ್ರದಲ್ಲಿ. ಧನ್ಯಾಸ್ಮಿ. ಆಲಿಂಗನ ಏನತ್ತೆ? ಆಲಿಂಗನ ಅಂದ್ರೆ ಎಲ್ಲ ಎಲ್ಲ ಎಲ್ಲಿ ಏನಂತಾರ ಅದಕ್ಕೆ? ಇದು ಅವು ಕಡಿಮೆ, ಅವು ಕಡುವೆ ಅಂದ್ರೆ ಅದೇ ಇವು ನೀವು ಸಾರಂಗ ನೀವು ಅಲ್ಲ ಮೇಕೆ ತರ ಇಲ್ವಾ ಅವು? ನೀಲ್ಗಾಯ್ ಅಂತ ಅದಕ್ಕೆ ಬೇರೆ ಇದಿರುತ್ತೆ ಪಾಪ, ಬೌಂಡ್ರಿ ಚೇಂಜ್ ಇರುತ್ತೆ ಅದಕ್ಕೆ. ಪಾಪ ರಾತ್ರಿ ಎಲ್ಲ ಹಂಗೆ ಇರ್ತವೆ ಅಂತ ಅವ್ರೆ ನಮ್ಮ ಅತ್ತೆ. ಅದಕ್ಕೆ ಬೆಡ್ಶೀಟ್ ಹೊಸು ಅಂತ ಪವನ್ ಹೊರ್ಕೊಂಡ್ರು. ಮಾವ ಬೇಕಾದ್ರೆ ಕರ್ಕೊಂಬರ್ತಾರೆ. ಏನಂತೀರ ಮಾವ? ಒತ್ಸೋಗಮ್ಮ ಟಾರ್ಪಲ್ ಗಿರ್ಪಲ್ ಹಾಕ್ಸೋವು. ಇದೇನೇ ಬ್ಲರ್ ಬರುತ್ತೆ ಇದು. ಟ್ಯಾಪ್ ಮಾಡಿ ನೋಡಿ ಹೆಂಗ್ ನಿಂತವೆ. ಚೇರ್ ಹಾಕ್ಸು. ಹೇಳಪ್ಪ.
ಏನ್ ಚಿನ್ನಮ್ಮ ಅದು ಫ್ರೀ ಬಟ್ಟೆ ಕೊಡ್ರಿ ಅದು ಬಂಗಾರು ಅಲ್ಲಿ ನೋಡಿ ಎಷ್ಟೊಂದು ಇದೆ ನೋಡೋದು ಡೀರು ಸಿಕ್ಕಾಪಟ್ಟೆ ಆಗ್ಬಿಟ್ಟು ಆಡಲ್ಲ ಓಕೆ ಸಾರಂಗಿ ಸಾರಂಗ ಅಲ್ವಾ ಜಿಂಕೆ ಒಳಗೆ ಬ್ರೀಡ್ ಅವು ಜಾಸ್ತಿ ದೊಡ್ಡವು ನಮ್ಮೂರಲ್ಲಿ ಇದಕ್ಕಿಂತ ದೊಡ್ಡದಾಗೆ ತುಮಕೂರಲ್ಲಿ ಅದು ತುಮಕೂರು ಲಕ್ಷ್ಮಿ ಇಲ್ಲೊಂದೈತ್ ನೋಡ್ರಿ ಇಲ್ಲಿ ಕೊಡಿ ಇಲ್ಲಿ ದಕ್ಷು ಹಂಗೆ ನಿಂತೈತಿ ಏ ನಿದ್ದೆ ಮಾಡ್ತಿರ ದಕ್ಷು ಅದು ನಿದ್ದೆ ಮಲ್ಕೊಂಡಲ್ವಾ ಅವು ಇಲ್ಲ ಹಂಗೆ ತೂಗಿಡಿಸೋದವು ಒಲಿ ಪವನ್ ಬಂದ್ಲು ಸಾಕಿರ್ತಾರಲ್ಲ ಅವ್ರು ಹೋದ್ರೆ ಇವೇನು ಬಟ್ ಇವಕ್ಕೆಲ್ಲ ಚೈನ್ ಏನ್ ಹಾಕಿಲ್ವಲ್ಲ ಅಂತ ಬಸ್ ಹೊಡೆದು ಬೆನ್ನಿಗೆ ಅದಕ್ಕೆ ಇದು ಅಂತ ನೀರು ಇದೆಲ್ಲ ವಾತಾವರಣ ವೆರಿ ನೈಸ್ ಏನ್ ಅನ್ಸ್ತಾ ಇದೆ ಅತ್ತೆ ನಿಮ್ಗೆ ಏನಿದೆ ಪವನ್ ಇನ್ನ ಸೂಪರ್ ನಾನು ಅದಕ್ಕೆ ವೆಯ್ಟ್ ಮಾಡ್ತೇನೆ ಇವಾಗ ಫುಡ್ ಸರ್ಚಿಂಗ್ ಹೋಗ್ತಿರುತ್ತಾ ಇಲ್ಲ ಅವರೇ ಫೀಡ್ ಮಾಡೋದು ಅವಕ್ಕೆಲ್ಲ ಇದು ಇದು ಮಾಡೋದಲ್ಲ ಇವರು ಇಷ್ಟು ಕಿಲೋಮೀಟರ್ಗೆ ಅಂತ ಇದಾಕಿರ್ತಾರೆ ಸರಿ ಸರಿ ಬೌಂಡ್ರಿ ಅಷ್ಟೇ ಅದು ಫೆನ್ಸಿಂಗ್ ಎಲ್ಲ ದಾಟ್ ಬರಲ್ವಾ ಇದು ಇದೊಂದು ಬೌಂಡ್ರಿ ನೆಕ್ಸ್ಟ್ ಹಾಂ ಇದು ಏನಪ್ಪ ಬೈಪಾಸ್ ತರ ಅವ್ರಿಗೆ ಒಳಗಿಂದ ಗೇಟ್ ಹಾಕ್ಬಿಡ್ತಾರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಒಳಗಿಂದ ಕೊಟ್ಟಿರ್ತಾರೆ ವಾವ್ ಅದೇ ನಮ್ಮೂರಲ್ಲಿ ಇಟ್ಕೊಂಡ್ಬರಲ್ಲ ಕಾಡಲ್ಲಿ ನೋಡ ಒಳಗೆ ಬಂದಲ್ಲಿ ಓ ಅಲ್ಲಿ ಓಯ್ ಅದು ಸರಿಯಾಗೈತದು ಅಲ್ಲಿ ಬೇಜನವೇ ಬೇಜನವಲ್ಲಪ್ಪ ಬಂದ್ರು ಓ ಸೈಜು ಸರಿಯಾಗೈತಪ್ಪ ಅಲ್ಲ ಇವೇ ಹಿಂಗೆ ಇರ್ತಾವಪ್ಪ ಇದು ಹುಲಿ ಹುಲಿನ ಹೆಂಗಿದೆ ಈ ಕಡೆ ಮುಂದೆ ನೋಡೋಣ ಇಲ್ಲಿ ನೋಡ್ರಿ ಫೋನಲ್ಲಿ ಶಿಮ ಕಾಣಿಸ್ತೇನೋ ಏನ್ ಸಕ್ಕತ್ತಾಗೈತಲ್ವಾ ನೋಡಿ ಅಲ್ಲಿ ನೋಡಿ ಆ ಕಡೆಗೆ ಶಿಮ ಬಾರ ಇಲ್ಲಿ ಮಗ ಹುಷಾರ್ ಕಡೆ ಆಗ್ತಾ ಇದೆ ಅಲ್ಲ ಏನು ತೆಗ್ದು ನನ್ನ ತೆಗಿಯೋದಲ್ಲಿ ನರಸಿಂಹ ಎಲ್ಲರೂ ಎಕ್ಸೈಟ್ ಆಗಿ ನೋಡ್ತಾ ಇದ್ದಾರೆ ಓನ್ ಮನೆ ಇರಪ್ಪ ಮತ್ತೆ ಹೆಂಗ ಅನಿಸ್ತು ನರಸಿಂಹನ್ ನೋಡಿ ಹೆಂಗ ಅನಿಸ್ತು ಇನ್ನೊಂದ್ ಗೇಟ್ ಅಷ್ಟೇ ಇದು ಲಯನ್ ಕ್ಲೋಸ್ ಲಯನ್ ಇದು ನೆಕ್ಸ್ಟ್ ಗೇಟ್ ಯಾವ್ದು ಲಯನ್ ಅಂತೆ ಲಯನ್ ಬಾಯಲ್ಲಿ ಲಯನ್ ನೋಡಿ ಮನೆಗ್ ತಂದು ಸಾಕಂಬಿಡು ಪರ್ಮಿಷನ್ ಕೊಡ್ತಾರೆ ಹಿಂಗೆಲ್ಲ ಲ್ಯಾಂಡ್ ಇರಬೇಕು ನಮಗೆ ಇಲ್ಲ ನಿಮ್ಮ ಒಮ್ಮೆ ಆರಾಮದಲ್ಲಿ ಗೆದ್ದು ಬರೋದು ಇಲ್ಲ ಅಲ್ಲಿ ಲಯನ್ ಬರುತ್ತೆ ಇದ್ಬಿಟ್ಟಿದ್ರೆ ಆಡ್ ಸಿಕ್ಬಿಟ್ಟಿದ್ರೆ ತಂದು ಸಾಕ್ಬಿಡೋದು ಲೇ ಸುಮ್ ಕೂತ್ಕೊಳ್ಳು ಓಡಾಡ್ತಾವ್ರ ಏನಂದ್ರು ನಿಮ್ಗೆ ಒಂದ್ ಹಾಡ್ ಹೇಳಕ್ಕಿಲ್ವಲ್ಲ ಲಯನ್ಗೆ ಎಲ್ಲಾನ ಕಾಣಿಸ್ಕೊಳಪ್ಪ ದಕ್ಷು ನಿಮಿಷ ನಿಲ್ಸೋಣ ಚೂರ್ ಮುಂದೆ ಇದ್ದಂಗೆ ಐತಪ್ಪ ಇದು ಹೈಟ್ ನೋಡ್ಕೊಳ ಲಯನೆಸ್ ನೋಡ ಚಿಕ್ಕ ಏನ್ ಕ್ಯೂಟ್ ಆಗಿ ಮಲ್ಗೈತೆ ನೋಡ್ರಿ ಇದಾನು ಎದ್ ಬರಲ್ಲ ಇದು ನನ್ನ ಮಗಂದು ಯಾರಾದ್ರೂ ಏನು ಕೇಳಿಸ್ಕೊಳ್ಳಲ್ಲ ಅದೋಡ ಚಿಕ್ಕ ತಿನ್ಸೋದ್ರಿ ಈ ಕಡೆ ನೋಡಪ್ಪ ನರಸಿಂಹ ಈ ಕಡೆ ನೋಡಪ್ಪ ನಮೋ ನಮೋ ನರಸಿಂಹ ಜೋರ ನರಸಿಂಹ ವಾವ್ ಹತ್ರ ಹೋಗಿ ನೋಡ್ರಿ ಇದೆ ಫಸ್ಟ್ ನೋಡು ಎಲ್ಲ ನಿಂತು
ಅಲ್ಲ ನೋಡ್ತಾ ಇರ್ತೀವಲ್ಲ ನೋಡ ಟಿವಿ ಅತ್ತೆ ಟೈಗರ್ಗೊಂದು ಹಾಡು ಹೇಳ್ರಿ ಅತ್ತೆ. ನಂಗೆ ಹಿಂಗೆ ರೋಡ್ ಕ್ರಾಸ್ ಮಾಡಬೇಕು. ಅಲ್ಲ ನವಿಲ್ಗಳಿಲ್ವಾ ಸರ್? ನವಿಲ್ಗಳು ಎಲ್ಪವ್ವ? ಇಲ್ಲಿ ರೈಟ್ ಹೋಯ್ತಲ್ವಾ ಏನಪ್ಪ ಹುಲಿ. ವಿಡಿಯೋ ಮಾಡ್ಬಿಡು. ಕಡೆ ಬತ್ತಾಯ್ತು. ವಿಡಿಯೋ ಮಾಡ್ಬೇ. ನೋಡಿ ಏನು ಕಾಲ್ ನೋಡೋದ್ರು ಅಲ್ಲ ಏನ್ ಮನುಷ್ಯನ ಮೇಲೆ ಬಿದ್ರು ಇರ್ತಾರೆ. ಏನಾಗಲ್ಲ ರಕ್ತ ಕುಡಿಯೋಕೆ ದೃಷ್ಟಿ ಆಗುತ್ತೆ. ನಾನು ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯೋ ಸುಮ್ಮನೆ ಪ್ರಗತಿ ಏನ್ ಮಾಡಲ್ಲ ಸುಮ್ಮನಿರತ್ತೆ ಅಷ್ಟೇನಾ. ಎಕ್ಸಿಟ್ ಆಗ್ತಾ ಇದೀವಿ. ಡೊಮೆಸ್ಟಿಕ್ ಝೂ ಅಲ್ಲಿ ಯಾವುದು ವೈಲ್ಡ್ ಅನಿಮಲ್ಸ್ ಅವು. ಇದೆಲ್ಲ ಕಾಡು. ಅದಕ್ಕೆ ಕಣ ಪ್ರಾಣಿ ನುಗ್ತಿರೋದು. ಮತ್ತೆ ಬೆಂಗಳೂರಲ್ಲಿ ಅದಕ್ಕೆ ಮತ್ತೆ ಇದು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲೆಲ್ಲ ಚಿರತೆಗಳು ಹೋಗ್ತಿರೋ ಕಾರಣನೇ ಇದು. ಅಂಕಲ್ ಥ್ಯಾಂಕ್ ಯು, ಚೆನ್ನಾಗಿತ್ತು ರೈಡ್. ವಿಡಿಯೋ ಮಾಡ್ತೀನಿ. ಓ ಸೂಪರ್ ಬನ್ನಿ ಚಿಕ್ಕು, ನೀನ್ ಬಿಡ. ಮಿಂಕು ಗಾಡಿ ಇಷ್ಟ ಆಯ್ತಂತ ಕೇಳು. ಸೊ ನಾವು ಬನ್ನೇರುಘಟ್ಟ ನೋಡಿಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಬ್ಯಾಕ್ ಟು ತುಮಕೂರು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.